ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ ವಿರುದ್ಧವಾಗಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ 1000 ದಿನಗಳ ಪೂರೈಕೆಯ ಹಿನ್ನೆಲೆ ಯಾವ ಪುರುಷಾರ್ಥಕ್ಕೆ ಸಾಧನ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮೊದಲಿನ ಆಡಳಿತ ಈಗ ಇಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ, ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಈ 1000 ದಿನಗಳ ಒಂದು ಆಚರಣೆ ಇವತ್ತೇನು ಮಾಡಿದ್ರು ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೋ ನನಗೆ ಅರ್ಥನಾಗಿಲ್ಲ. ಮತ್ತು ಅಲ್ಲಿ ಅದೇ ಹೇಳಿದ್ದನೇ ಹೇಳೋದು, ಗ್ಯಾರಂಟಿ ಬಗ್ಗೆನೇ ಮಾತಾಡೋದು, ಬೆಳಗಿನ ಸಾಯಂಕಾಲ ಗ್ಯಾರಂಟಿ ಬಗ್ಗೆ ಮಾತಾಡೋದು. ಆದರೆ ಅದರಿಂದ ಇವತ್ತು ರಾಜ್ಯದ ಖಜಾನೆ ಖಾಲಿಯಾಗಿದೆ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಇವೆಲ್ಲ ಇವತ್ತು ಜನರ ಗಮನಕ್ಕೆ ಬರ್ತಾಯಿದೆ. ಮತ್ತು ಯಾವುದೇ ಕಚೇರಿಗೆ ಹೋದರೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ರ್ಯಾಂಪಟ್ ಕರಪ್ಷನ್ ಈಸ್ ರ್ಯಾಂಪಟ್ ಇನ್ ಕರ್ನಾಟಕ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೊಲ್ಯಾಪ್ಸ್ ಆಗಿದೆ, ಆರ್ಥಿಕ ಸ್ಥಿತಿ ದುಸ್ಥಿತಿಗೆ ಹೋಗಿದೆ. ಇದರಿಂದ ಯಾವುದೇ ಡೆವಲಪ್ಮೆಂಟ್ ವರ್ಕ್ಸು ಯಾವುದೇ ಕ್ಷೇತ್ರದಲ್ಲಿ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನೋ ಸ್ಯಾಂಕ್ಷನ್ ಆಗಿದ್ದು ಅದೇ ಕೆಲಸ ಕಾರ್ಯಗಳು ಇಲ್ಲಿಯೂ ನಡ್ಕೊಂಬಂದು, ಇನ್ನು ಮುಂದೆ ಯಾವುದೇ ಕೆಲಸಗಳು ಇಲ್ಲ. ಕಾಂಟ್ರಾಕ್ಟರ್ಸು ಕೈ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಕಾಂಟ್ರಾಕ್ಟರ್ಸ್ ಬಿಲ್ಸ್ ಒಂದು 30 ರಿಂದ 40 ಸಾವಿರ ಕೋಟಿ ಪೆಂಡಿಂಗ್ ಉಳಿದದ್ದು, ಅದನ್ನು ತಿಳಿಸ್ಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಬೆಳಗಿಂದ ಸಾಯಂಕಾಲ ಇವರು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರನ ಮೋದಿ ಸರ್ಕಾರನ ಬೈಯುವಂಥದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿ ತಮ್ಮ ಸರ್ಕಾರ ಸಾಧನೆ ಎಂದು ಹೇಳುವಂಥದ್ದು ಮಾಡಲಿಕ್ಕೆ ಆಗಲಿಲ್ಲ.